ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಆದರೆ ಬಿಸ್ನೆಸ್ ಹೆಂಗಾಗುತ್ತೆ? ಈ ಕ್ಯಾಬ್ಗಳಂತೂ ತುಂಬ ಸಿಕ್ಕಾಪಟ್ಟೆ ಇದೆ. ಮೊದಲನೇದಾಗಿ ಏನಕ್ಕೆ ಬೆಂಗಳೂರಲ್ಲಿ ಎಲ್ಲ ಜನ ಬಂದು ತುಂಬ್ಕೊಂಡಿದ್ದಾರೆ ಎಲ್ಲರೂ ಕ್ವಶನ್ ಆಗುತ್ತೆ. ಮೇನಾಗಿ ಕ್ಯಾಬ್ಗಳಂತೂ ತುಂಬ ಸಿಕ್ಕಾಪಟ್ಟೆ ಇದೆ. ಏನಕ್ಕೆ ಅಂತಂದರೆ ಹಳ್ಳಿಗಳಲ್ಲಿ ಜಾಬ್ಗಳು ಸಿಗ್ತಾಯಿಲ್ಲ, ನಿರುದ್ಯೋಗ ಪ್ರಾಬ್ಲಮ್ಮು. ಅದರಿಂದ ಎಲ್ಲ ಜನ ಬೆಂಗಳೂರಿಗೆ ಬರ್ತಾರೆ. ತುಂಬ ನೋಡಿರ್ಬೋದು, ಎಲ್ಲ ಸ್ವಿಗ್ಗಿ, ಝೊಮೊಟೊ, ಕ್ಯಾಬ್ಸ್, ಆಟೋ ಆಲ್ಮೋಸ್ಟ್ ಔಟ್ ಆಫ್ ಊರುಗಳಿಂದನೇ ಬಂದಿರ್ತಾರೆ. ಸೊ ಇವರೆಲ್ಲ ಏನಕ್ಕೆ ಬಂದಿದ್ದಾರೆ? ಏನೋ ಒಂದು ದುಡಿಯೋಣ ಅಥವಾ ಏನೋ ಒಂದು ಸಂಪಾದನೆ ಮಾಡೋಣ ಅಂತ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಿದೆ. ಏನಂತಂದರೆ ಇವಾಗಲೇ ಫಸ್ಟೇ ಕ್ಯಾಬ್ಗಳು ಜಾಸ್ತಿ ಆಗಿ, ಆಟೋಗಳು ಜಾಸ್ತಿ ಆಗಿ ಫಸ್ಟೇ ಬಿಸ್ನೆಸ್ಗಳಿಲ್ಲ. ಅಂಥದ್ರಲ್ಲಿ ಮೊನ್ನೆ ಮೋದಿ ಬಂದು ಏನಂತೇಳಿ IT ಕಂಪ್ನಿಗಳೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಡಬೇಕು, ಮತ್ತು ವೆಹಿಕಲ್ಸ್ ಎಲ್ಲ ಅಷ್ಟೊಂದು ತೆಗಿಬೇಡಿ ಅಂತೆಲ್ಲ ಹೇಳಿದ್ದಾರೆ. ಸೊ ಆದರೆ ಅದರಲ್ಲಿ ನೋಡಿದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಆದರೆ ಬಿಸ್ನೆಸ್ ಆಚೆ ಬರೋಲ್ಲ. ಆಚೆ ಬಂದರೆ ಆಟೋ ಕ್ಯಾಬ್ ಬುಕ್ ಮಾಡೋಲ್ಲ, ಅಂಥದ್ರಲ್ಲಿ ಬಿಸ್ನೆಸ್ಸು ಬರೋಲ್ಲ. ಈ ಥರ ಸಮಯದಲ್ಲಿ ಏನು ಮಾಡ್ತಾರೆ? ತುಂಬಾ ಕಷ್ಟ ಆಗುತ್ತೆ. ಈ ಥರ ಸಿಚುವೇಷನಲ್ಲಿ ನಿಜವಾಗ್ಲೂ ಕ್ಯಾಬ್ನೇ ಓಡಿಸ್ತಾ ಅಥವಾ ಒಂದೇ ಕೆಲಸ ಮಾಡ್ತಾ ದುಡ್ಡನ್ನ ಅರ್ನ್ ಮಾಡೋಕ್ಕಾಗುತ್ತಾ? ನಿಜವಾಗ್ಲೂ ಆಗೋಲ್ಲ. ಒಂದು ಕೆಲಸ ಮಾಡ್ತಾನೆ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ ಒಂದು ಕೆಲಸ ಮಾಡಲೇಬೇಕಾಗಿರುತ್ತೆ. ಅದರಿಂದನೇ ಸಂಪಾದನೆ ಕೂಡ ಒಂದು ಲೀಡಿಂಗ್ ಆಗ್ತಾ ಇರುತ್ತೆ. ಅದರಿಂದ ನಾನು ಏನು ಮಾಡಿದ್ದೀನಿ, 0 to million ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಜೀರೋ ಇನ್ವೆಸ್ಟ್ಮೆಂಟು, ಜೀರೋ ನಾಲೆಡ್ಜ್ ಇದೆ. ಬಟ್ ಸ್ವಲ್ಪ ಏನಿದೆ, ಕ್ಯಾಬಲ್ಲಿ ಬರೋವಂಥ ಅಮೌಂಟ್ನ ಸ್ವಲ್ಪ ನಾನು ಇನ್ವೆಸ್ಟ್ಮೆಂಟ್ ಮಾಡಿ, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೆಲ್ಲ ದುಡ್ಡನ್ನ ಅರ್ನ್ ಮಾಡೋದಂತ ಒಂದು ಚಾಲೆಂಜನ್ನು ತೊಗೊತಾ ಇದ್ದೀನಿ. ನೋಡೋಣ ಮುಂದೆ ಹೋಗ್ತಾ ಏನಾಗುತ್ತಂತ. ಇದಕ್ಕಿಂತ ಮುಂಚೆ ತುಂಬ ಸರಿ ವೀಡಿಯೋಗಳು ಮಾಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಆ ಥರ ಅಂದ್ಕೊಂಡೇ ದಿನಗಳೇ ಕಳೆದೋಗ್ಬಿಟ್ಟಿದೆ. ಇವತ್ತಿನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಪ್ರತಿದಿನ ವೀಡಿಯೋ ಹಾಕ್ತೀನಿ. ಪ್ರತಿದಿನ ನಾನು ಅರ್ನಿಂಗ್ ಮಾಡೋದು ಅಥವಾ ಬಿಸ್ನೆಸ್ ಮಾಡೋದನ್ನು ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಜವಾಗ್ಲೂ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಪ್ರಯತ್ನ ಅಷ್ಟೇ. ಒಂದೇ ಕೆಲಸ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗೋಲ್ಲ. ನೋಡೋಣ ಇದ್ರ ಜೊತೆಗೆ ಬಿಸ್ನೆಸ್ನ ಆ್ಯಡ್ ಮಾಡಿಕೊಂಡು ಯಾವ ಥರ ಮಾಡಬೇಕು ಅಂತ ನೋಡೋಣ.